ತೆಲುಗಿನ ಹಿರಿಯ ನಟ ಸೂಪರ್ ಸ್ಟಾರ್ ನಂದಮೂರಿ ಬಾಲಕೃಷ್ಣ ಈ ರೀತಿಯ ಅಸಭ್ಯ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ನಿಜಕ್ಕೂ ಅಸಹ್ಯ ಹುಟ್ಟಿಸಿದೆ. ಡಾಕು ಮಹಾರಾಜ್ ಚಿತ್ರದ ದಿಬಿಡಿ ದಿಬಿಡಿ ಹಾಡು ನೋಡಿದ ಪ್ರೇಕ್ಷಕರು ಬಾಲಯ್ಯ ಇದೇನಯ್ಯ, ಈ ವಯಸ್ಸಲ್ಲಿ ಇದೆಲ್ಲ ಬೇಕೇನಯ್ಯ ಅಂತ ಪ್ರಶ್ನೆ ಮಾಡಿದ್ರು. ಬಾಲಯ್ಯ ಮತ್ತು ಊರ್ವಶಿ ರೌಟೇಲಾ ಕುಣಿದು ಕುಪ್ಪಳಿಸಿರುವ ಅಸಭ್ಯ ಸನ್ನೆ ಇರುವ ಈ ಹಾಡು ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಬಾಲಯ್ಯರನ್ನ ಜನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ರು. ಹಿರಿಯ ನಟನಾಗಿ ಈ ರೀತಿ ಕುಣಿಯೋದು ಶೋಭೆ ತರೋದಿಲ್ಲ ಅಂತ ಬುದ್ಧಿ ಹೇಳಿದ್ರು. ಇಷ್ಟೆಲ್ಲ ಆದರೂ ಬಾಲಯ್ಯ ಈ ವಿಚಾರವಾಗಿ ಪಶ್ಚಾತ್ತಾಪವನ್ನಾಗಲಿ ಅಥವಾ ಬೇಸರವನ್ನಾಗಲಿ ಹೊರಹಾಕಿಲ್ಲ. ಬದಲಾಗಿ ಡಾಕು ಮಹಾರಾಜ್ ಚಿತ್ರದ ಸಕ್ಸಸ್ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಮಾಡಿದ್ರೆ ಏನು ತೊಂದರೆ ಇರಲಿಲ್ಲ ಅನ್ಕೊಳ್ಳಿ, ಆದರೆ ಬಾಲಯ್ಯ ಪಾರ್ಟಿಯಲ್ಲೂ ಕೂಡ ಮತ್ತೆ ಅದೇ ನೃತ್ಯವನ್ನ ಮಾಡಿಬಿಟ್ಟಿದ್ದಾರೆ. ಊರ್ವಶಿ ರೌಟೇಲಾ ಎದುರು ಸಿನಿಮಾದ ಹಾಡಿನಲ್ಲಿದ್ದ ಅದೇ ಅಸಭ್ಯ ಸ್ಟೆಪ್ ಹಾಕಿ ತಮ್ಮ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿಕೊಂಡಿದ್ದಾರೆ. ಹಿರಿಯ ನಟರಾದವರು ಸಮಾಜಕ್ಕೆ ಮಾದರಿಯಾಗಬೇಕು. ಲಕ್ಷಾಂತರ ಅಭಿಮಾನಿಗಳನ್ನ ಪಡೆದಿರುವ ಬಾಲಯ್ಯರಂತವರ ಜೀವನ ಪೂರ್ವ ಜನ್ಮದ ಪುಣ್ಯದ ಫಲ. ನಿಮ್ಮಂಥ ಮಧ್ಯಮ ವರ್ಗದ ಜನ ಇಡೀ ಜೀವಮಾನ ದುಡಿದ್ರೂ 1 ಕೋಟಿಯ ಮುಖ ನೋಡೋದಕ್ಕಾಗೋದಿಲ್ಲ. ಆದರೆ ಬಾಲಯ್ಯ ಅವರಂತಹ ಸ್ಟಾರ್ ನಟರಿಗೆ ಎಲ್ಲವೂ ಸಿಕ್ಕಿದೆ. ಹಣ, ಹೆಸರು, ಕೀರ್ತಿ, ಲಕ್ಷಾಂತರ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇಷ್ಟೆಲ್ಲ ಇದ್ದು ಬದುಕು ಅಶಿಸ್ತಿನಿಂದ ಇದ್ರೆ ಏನು ಪ್ರಯೋಜನ? ಇವರನ್ನೇ ಫಾಲೋ ಮಾಡುವ ಯುವಕರು ಇದೇ ರೀತಿಯ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ? ಸಮಾಜದ ಜನರಿಂದ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಹೆಸರು ಗಳಿಸಿ ಅದೇ ಸಮಾಜದ ಜನರಿಗೆ ಬಾಲಯ್ಯ ಏನ್ ಕೊಡ್ತಾ ಇದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ. ಅಖಂಡ, ವೀರಸಿಂಹರೆಡ್ಡಿ, ಭಗವಂತ, ಕೇಸರಿಯಂತಹ ಸತತ ಗೆಲುವಿನೊಂದಿಗೆ ಹ್ಯಾಟ್ರಿಕ್ ಬಾರಿಸಿದ ಬಾಲಯ್ಯ ಇದೀಗ ಡಾಕು ಮಹಾರಾಜ್ ಚಿತ್ರದ ಮೂಲಕ ಮತ್ತೊಂದು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಆದರೆ ಈ ಚಿತ್ರದ ಹಾಡಿನಿಂದ ತಮ್ಮ ಘನತೆಗೆ ಮಸಿ ಬಳಿದುಕೊಂಡಿದ್ದಾರೆ. ದಬಿಡಿ ದಬಿಡಿ ಹಾಡು ರಿಲೀಸ್ ಆದಾಗಿನಿಂದಲೂ ಟ್ರೋಲ್ ಆಗಿತ್ತು. ಬಾಲಯ್ಯ ಜವಾಬ್ದಾರಿಯುತ ಸ್ಟಾರ್ ಆಗಿ ಈ ರೀತಿ ಹಾಡಿನಲ್ಲಿ ನಾಯಕಿಯ ಜೊತೆಗೆ ಈ ರೀತಿ ನಡೆದುಕೊಳ್ಳೋದು ಸರಿಯೇ ಅನ್ನೋ ಪ್ರಶ್ನೆ ಆಗಿನಿಂದಲೂ ಇತ್ತು. ಅದು ಅಲ್ಲದೆ ಬಾಲಯ್ಯ ಅವರ ಫ್ಯಾಮಿಲಿ ಸಣ್ಣ ಪುಟ್ಟ ಫ್ಯಾಮಿಲಿ ಏನಲ್ಲ. ಇದನ್ನು ತಿಳಿದುಕೊಂಡು ಈ ಒಂದು ಹಾಡು ಮಾಡಬೇಕಿತ್ತು. ಅದರಲ್ಲೂ ಸಿನಿಮಾದಲ್ಲಿ ಮಾಡಿದ ಅದೇ ಡ್ಯಾನ್ಸ್ ಅನ್ನ ಊರ್ವಶಿ ಜೊತೆಗೆ ಮತ್ತೆ ಪಾರ್ಟಿಯಲ್ಲಿ ಮಾಡಲೇಬಾರ್ದಿತ್ತು. ಡಾಕು ಮಹಾರಾಜ್ ಚಿತ್ರದ ಮೂಲಕ ಸ್ಟಾರ್ ಹೀರೋ ಬಾಲಯ್ಯ ಮತ್ತೊಂದು ಹಿಟ್ ಪಡೆದಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಕಂಡಿರುವ ಈ ಚಿತ್ರ ಕಲೆಕ್ಷನ್ ಅಲ್ಲಿಯೂ ದಾಖಲೆ ಮಾಡ್ತಿದೆ. ಮೊದಲ ದಿನವೇ 50 ಕೋಟಿ ಬಾಚಿಕೊಂಡಿದೆ. ಇದೇ ಖುಷಿಯಲ್ಲಿ ಪಾರ್ಟಿ ಮಾಡಿರುವ ಬಾಲಯ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಕ್ಸಸ್ ಪಾರ್ಟಿ ವೇಳೆ ಮತ್ತೊಂದು ದಬಿಡಿ ದಬಿಡಿ ಹಾಡಿಗೆ ಬಾಲಯ್ಯ ಹಾಗೂ ಊರ್ವಶಿ ರೌಟೇಲಾ ಹಾಕಿದ ಸ್ಟೆಪ್ಸ್ ಹಾಟ್ ಟಾಪಿಕ್ ಆಗಿ ಹೋಗಿದೆ. ಡ್ಯಾನ್ಸ್ ಸ್ಟೆಪ್ಸ್ ಹಾಕುವಂತಹ ವೇಳೆ ಬಾಲಯ್ಯ ಕೈ ಮಾಡಿದ ರೀತಿ ಸರಿಯಿಲ್ಲ ಅಂತ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಡ್ಯಾನ್ಸ್ ವಿಡಿಯೋದಲ್ಲಿ ನಟನ ಹಾವಭಾವ ಕೆಟ್ಟದಾಗಿ ಕಾಣ್ತಿದೆ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ. ಬಾಲಯ್ಯ ಕೇವಲ ಸ್ಟಾರ್ ಹೀರೋ ಅಲ್ಲ, MLA ಕೂಡ. ಇಂಥ ವ್ಯಕ್ತಿ ಈ ರೀತಿ ನೃತ್ಯ ಮಾಡಿರೋದು ಸರಿಯಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಓರ್ವ ಹಿರಿಯ ನಟರಾಗಿ ನಟಿ ಜೊತೆ ಈ ರೀತಿ ಡ್ಯಾನ್ಸ್ ಮಾಡಿದ್ದನ್ನು ಕಂಡು ನೆಟ್ಟಿಗರು ಸಿಟ್ಟಾಗಿದ್ದಾರೆ. ಈ ವಿಡಿಯೋವನ್ನು ನಟಿ ಊರ್ವಶಿ ರೌಟೇಲಾ ಕೂಡ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದು ನಟಿಗೂ ನೆಟ್ಟಿಗರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದು ಡಾಕು ಮಹಾರಾಜ್ ಚಿತ್ರದ ಸಣ್ಣ ಪಾರ್ಟಿ ಅಷ್ಟೇ, ಇನ್ನು ದೊಡ್ಡ ಈವೆಂಟ್ ಕೂಡ ನಡೆಯಲಿದೆ. ಈ ಚಿತ್ರದ ಯಶಸ್ಸಿನ ಹಿನ್ನೆಲೆಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯಲಿದೆ ಅಂತ ನಿರ್ಮಾಪಕರು ಹೇಳಿದ್ದಾರೆ. ಸಾವಿರಾರು ಜನರು ಅಲ್ಲಿ ಸೇರಲಿದ್ದಾರೆ. ಅಲ್ಲಿಯೂ ಕೂಡ ಬಾಲಯ್ಯ ಇದೇ ಹಾಡಿಗೆ ಸ್ಟೆಪ್ ಹಾಕ್ತಾರಾ? ಕಾದು ನೋಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.